ನಮಸ್ಕಾರ. ಸ್ವಧಾ ಫೌಂಡೇಶನ್ಗೆ ಸುಸ್ವಾಗತ. ನಾನು ಗೌತಮ್, ಸ್ವಧಾದ ಒಬ್ಬ ಹೆಮ್ಮೆಯ ವಿದ್ಯಾರ್ಥಿ. ಸ್ವಧಾ ಎಂಬುದು ಶಿಕ್ಷಣಕ್ಕೆ ಮಾತ್ರ ಸೀಮಿತವಲ್ಲ, ಬದಲಾಗಿ ಇದು ನಮ್ಮ ಜೀವನಗಳನ್ನು ಬದಲಾಯಿಸಬಹುದಾದ ಒಂದು ಮಹತ್ವದ ಸಂದರ್ಭ. ನನ್ನಂತ ಹಲವಾರು ವಿದ್ಯಾರ್ಥಿಗಳಿಗೆ ಕಾಲೇಜ್ ಬಗ್ಗೆ ಒಂದು ಕನಸಿರುತ್ತೆ, ಆದರೆ ಅವರಿಗಿರುವಂತಹ ಹಣದ ಕೊರತೆಯಿಂದಾಗಿ ಆ ಕನಸು ನನಸಾಗಿರುವುದಿಲ್ಲ. ಈ ಕನಸನ್ನ ನನಸು ಮಾಡುವಲ್ಲಿ ಸ್ವಧಾ ನಮಗೆ ಕಾಲೇಜ್ ಫೀಸು, ಬಸ್ ಭತ್ಯೆ ಮತ್ತು ವಸತಿ ವ್ಯವಸ್ಥೆಗಳನ್ನು ಜವಾಬ್ದಾರಿಗಳನ್ನು ತಾನು ತೆಗೆದುಕೊಳ್ಳೋದ್ರ ಮುಖಾಂತರ ನಮ್ಮ ಶಿಕ್ಷಣಕ್ಕೆ ಸ್ವಧಾ ಸಹಕರಿಸುತ್ತದೆ. ಒಳ್ಳೆ ಉಡುಪನ್ನು ಹಾಕೊಂಡು ಒಳ್ಳೆ ಕೆಲಸಕ್ಕೆ ಹೋಗಿ ಒಳ್ಳೆ ಸಂಬಳ ಪಡೆದು ತಮ್ಮ ಕುಟುಂಬಕ್ಕೆ ಸಹಾಯ ಮಾಡ್ತಿರೋ ಹಲವಾರು ಜನರನ್ನ ನೀವು ನೋಡಿರ್ಬಹುದು. ಇದು ಕೂಡ ನಮ್ಮೊಂದು ಕನಸೇ ಅಲ್ವೇ? ಆದರೆ ಈ ಕನಸನ್ನ ಹೇಗೆ ನನಸು ಮಾಡ್ಕೋಬೇಕು ಅನ್ನೋದು ಎಷ್ಟೋ ಜನ ವಿದ್ಯಾರ್ಥಿನಿಯರಿಗೆ ಗೊತ್ತೇ ಇಲ್ಲ. ಇಲ್ಲಿಯೇ ನಮಗೆ ಸ್ವಧಾ ಸಹಾಯಕ್ಕೆ ಬಂದು ಈ ನಮ್ಮ ಕನಸನ್ನ ನನಸು ಮಾಡಿಕೊಳ್ಳುವಲ್ಲಿ ಸ್ವಧಾ ಸಹಕರಿಸುತ್ತದೆ. ಇದನ್ನ ಸಾಕಾರಗೊಳಿಸುವಲ್ಲಿ ಸ್ವಧಾ ನಮಗೆ ಉಚಿತ ಮೊಬೈಲ್, ಲ್ಯಾಪ್ಟಾಪ್, ಇಂಟರ್ನೆಟ್ ಸಂಪರ್ಕಗಳನ್ನು ಕೊಡುತ್ತದೆ. ಇದರಿಂದ ನಾವು ಎಲ್ಲೇ ಇದ್ರೂ ಆನ್ಲೈನ್ ತರಗತಿಗಳಿಗೆ ಮತ್ತೆ ನಮ್ಮ ಯಾವುದೇ ಅಸೈನ್ಮೆಂಟ್ಗಳನ್ನು ಯಾವುದೇ ತೊಂದರೆ ಇಲ್ಲದೆ ಮಾಡಬಹುದು. ಇದಲ್ಲದೇನೆ ನಮಗೆ ಮಾರ್ಗದರ್ಶನ ಕೊಡೋದಕ್ಕೆ ಪ್ರತ್ಯೇಕವಾಗಿ ನಮಗೆ ಮೆಂಟರ್ಗಳನ್ನು, ಹಾಗೆ ನಮ್ಮ ಆತ್ಮವಿಶ್ವಾಸ ವೃದ್ಧಿ ಮಾಡೋದಕ್ಕೆ ಮಾಸ್ಟರ್ ಕ್ಲಾಸ್ಗಳನ್ನು, ಟೆಕ್ನಿಕಲ್ ತರಬೇತಿಗಳು ಹಾಗೂ ಇಂಗ್ಲಿಷ್ ಕ್ಲಾಸ್ಗಳನ್ನು ಸಹ ಸ್ವಧಾ ನಮಗೆ ಒದಗಿಸಿಕೊಡುತ್ತೆ. ಇದೆಲ್ಲದಕ್ಕಿಂತ ಮುಖ್ಯವಾದ ವಿಷಯ ಏನು ಗೊತ್ತಾ? ನಮಗೆ ಕೆಲಸ ಸಿಗೋವರೆಗೂ ಸ್ವಧಾ ನಮ್ಮ ಜೊತೆನೇ ಇರುತ್ತೆ. ಅಂದ್ರೆ ನಮ್ಮ ಕೆಲಸ ಸಿಗೋದಕ್ಕೆ ಸ್ವಧಾ ಅಣುಕು ಸಂದರ್ಶನಗಳು, ಗುಂಪು ಚರ್ಚೆಗಳು ಹಾಗೂ ಇನ್ನಿತರೆ ನಮಗೆ ಉದ್ಯೋಗ ರೀತಿಯ ತರಬೇತಿಗಳನ್ನು ನೀಡಿ ನಾವು ಉದ್ಯೋಗಕ್ಕೆ ಸನ್ನದ್ಧರಾಗುವಂತೆ ಸ್ವಧಾ ನಮ್ಮನ್ನ ತಯಾರು ಮಾಡ್ತದೆ. ಇನ್ನೇಕೆ ಯೋಚನೆ ಮಾಡ್ತಿದ್ದೀರಾ? ಬನ್ನಿ, ನೀವು ಕೂಡ ನನ್ನಂತೆಯೇ ಸ್ವಧಾವನ್ನು ಸೇರಿ ನಿಮ್ಮ ಕನಸನ್ನು ನನಸು ಮಾಡಿಕೊಳ್ಳುವಲ್ಲಿ ಯಶಸ್ವಿಯಾಗಿ. ಧನ್ಯವಾದಗಳು ಸ್ವಧಾ. ನೀವು ಸ್ವಧಾ ಸೇರುವಲ್ಲಿ ಒಂದು ಹೆಜ್ಜೆ ದೂರದಲ್ಲಿದ್ದೀರಿ. ಮುಂದಿನ ಹಂತ ಆನ್ಲೈನ್ ಪ್ರವೇಶ ಪರೀಕ್ಷೆ. ಇದರಲ್ಲಿ ನೀವು ಯಶಸ್ವಿಯಾಗುವುದು ತುಂಬಾ ಮುಖ್ಯ. ಅದಕ್ಕಾಗಿ ಪರೀಕ್ಷೆಗೆ ಬೇಕಾದ ಕೆಲವು ಸಿದ್ಧತೆಯನ್ನು ಮಾಡಿಕೊಂಡಿರಿ. ಪರೀಕ್ಷೆ ಮಧ್ಯದಲ್ಲಿ ಇಲ್ಲದಿರುವಂತೆ ಪೂರ್ತಿಯಾಗಿ ಚಾರ್ಜ್ ಆಗಿರುವ ಒಂದು ಸ್ಮಾರ್ಟ್ಫೋನ್, ನಿಮಗೆ ಯಾರೂ ತೊಂದರೆ ಕೊಡದಿರುವ ಒಂದು ಪ್ರಶಾಂತವಾದ ಸ್ಥಳ, ಆನ್ಲೈನ್ ಪರೀಕ್ಷೆ ಸರಾಗವಾಗಿ ನಡೆಯಲು ಅನುಕೂಲವಾಗುವಂತೆ ತಡೆರಹಿತ ಇಂಟರ್ನೆಟ್ ಸಂಪರ್ಕ, ರಫ್ ಕೆಲಸಕ್ಕಾಗಿ ಒಂದು ನೋಟ್ಬುಕ್ ಮತ್ತು ಪೆನ್. ಗಮನಿಸಿ, ಈ ಪರೀಕ್ಷೆಯಲ್ಲಿ ಕ್ಯಾಲ್ಕುಲೇಟರ್ ಬಳಸುವಂತಿಲ್ಲ ಹಾಗೂ ನೀವು ಯಾರ ಸಹಾಯವನ್ನು ಪಡೆಯದೆ ಈ ಪರೀಕ್ಷೆಯನ್ನು ಮುಗಿಸಬೇಕು. ಮುಂದಿನ ವಿಷಯಗಳನ್ನು ಮುಂದೆ ತಿಳಿಯೋಣ. ಪ್ರವೇಶ ಪರೀಕ್ಷೆ ಬಗ್ಗೆ ಕೆಲವೊಂದು ಮಾಹಿತಿಗಳು. ಪ್ರವೇಶ ಪರೀಕ್ಷೆ 10ನೇ ತರಗತಿ ಗಣಿತ ಪಠ್ಯಕ್ರಮ ಅನುಸಾರವಾಗಿರುತ್ತದೆ. ಈ ಪರೀಕ್ಷೆ ಆನ್ಲೈನ್ನಲ್ಲಿರುತ್ತದೆ ಮತ್ತು ಬಹು ಆಯ್ಕೆ ಪ್ರಶ್ನೆಗಳಿರುತ್ತವೆ. ಪರೀಕ್ಷೆಯ ಅವಧಿ 45 ನಿಮಿಷಗಳು. ಕೆಲವು ಪ್ರಶ್ನೆಗಳು ಸರಳವಾಗಿ ಮತ್ತು ಕೆಲವೊಂದು ಪ್ರಶ್ನೆಗಳು ಕಠಿಣವಾಗಿರುತ್ತದೆ. ಪರೀಕ್ಷೆ ಇಂಗ್ಲಿಷ್ ಮತ್ತು ನಿಮ್ಮ ಮಾತೃಭಾಷೆಯಲ್ಲೂ ಕೂಡ ಲಭ್ಯವಿರುತ್ತದೆ. ನಾನು ಚೈತ್ರ, ಸ್ವಧಾ ವಿದ್ಯಾರ್ಥಿಯಾಗಿದ್ದು ನಾನು ಸ್ವಧಾ ಆನ್ಲೈನ್ ಪರೀಕ್ಷೆಯನ್ನು ಹೇಗೆ ಬರೆಯುವುದೆಂಬುದನ್ನು ವಿವರಿಸುತ್ತೇನೆ. ಮೊದಲಿಗೆ ನಮ್ಮ ಸ್ವಧಾ ಸ್ವಯಂ ಸೇವಕರು ನಿಮಗೆ ಕರೆ ಮಾಡುತ್ತಾರೆ. ಅವರು ನಿಮಗೆ ಪರೀಕ್ಷೆಯ ಲಿಂಕ್ ಹಾಗೂ ಲಾಗಿನ್ ವಿವರಗಳನ್ನು ನೀಡುತ್ತಾರೆ. ಅದರಲ್ಲಿ ಯೂಸರ್ ನೇಮ್ ಮತ್ತು ಪಾಸ್ವರ್ಡ್ ಕೊಡುತ್ತಾರೆ. ಇದೇ ಮಾಹಿತಿಯು ನೀವು ಕೊಟ್ಟ ಮೊಬೈಲ್ ಸಂಖ್ಯೆಗೆ ಮೆಸೇಜ್ ಆಗಿಯೂ ಬರುತ್ತದೆ. ಮೆಸೇಜ್ ಬಂದ ನಂತರ ಅದರಲ್ಲಿ ಎಕ್ಸಾಮ್ ಲಿಂಕ್ ಅನ್ನು ಕ್ಲಿಕ್ ಮಾಡಿ. ಅದು ನಿಮ್ಮನ್ನು ನೇರವಾಗಿ ಪರೀಕ್ಷೆಯ ಪುಟಕ್ಕೆ ಕರೆದೊಯ್ಯುತ್ತದೆ. ಈಗ ನಿಮಗೆ ಮೆಸೇಜ್ನಲ್ಲಿ ನೀಡಲಾಗಿರುವ ಬಳಕೆದಾರರ ಹೆಸರು ಮತ್ತು ಪಾಸ್ವರ್ಡ್ ಅನ್ನು ತುಂಬಿಸಿ. ಬಳಿಕ ಲಾಗಿನ್ ಬಟನ್ ಕ್ಲಿಕ್ ಮಾಡಿ. ನಿಮ್ಮ ಕಂಪ್ಯೂಟರ್ ಅಥವಾ ಫೋನ್ ಪರದೆಯ ಮೇಲೆ ಕೆಳಗಿನಂತೆ ಪರೀಕ್ಷಾ ಸೂಚನೆಗಳು ಕಾಣಿಸುತ್ತವೆ. ಅವುಗಳನ್ನು ಓದಿ ಪ್ರೊಸೆಸ್ ಬಟನ್ ಕ್ಲಿಕ್ ಮಾಡಿ. ನಂತರ ಕನ್ಫರ್ಮ್ ಬಟನ್ ಕ್ಲಿಕ್ ಮಾಡಿ. ನಂತರ ರೆಡಿ ಟು ಬಿಗಿನ್ ಬಟನ್ ಒತ್ತಿ. ಈಗ ನಿಮ್ಮ ಆನ್ಲೈನ್ ಪರೀಕ್ಷೆ ಪ್ರಾರಂಭವಾಗುತ್ತಿದೆ. ನಿಮ್ಮ ಪರೀಕ್ಷೆ ಪ್ರಾರಂಭವಾದ ನಂತರ ನೀವು ಎಲ್ಲ ಪ್ರಶ್ನೆಗಳಿಗೆ ಉತ್ತರ ನೀಡಬೇಕು. ಪರದೆಯ ಮೇಲೆ ಪ್ರೀವಿಯಸ್ ಮತ್ತು ನೆಕ್ಸ್ಟ್ ಬಟನ್ಗಳು ಕಾಣಿಸುತ್ತವೆ. ನೀವು ಉತ್ತರಿಸಿದ ನಂತರ ಸೇವ್ ಅಂಡ್ ನೆಕ್ಸ್ಟ್ ಬಟನ್ ಒತ್ತಿ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ನಂತರ ಅದು ಮುಂದಿನ ಪ್ರಶ್ನೆಗೆ ಕರೆದೊಯ್ಯುತ್ತದೆ. ಇದು ನಿಮ್ಮ ಪರೀಕ್ಷೆಯ ಕೊನೆಯ ಹಂತ. ಮತ್ತೆ ಉತ್ತರಗಳನ್ನು ಪರಿಶೀಲಿಸಬೇಕೆಂದರೆ ಪ್ರೀವಿಯಸ್ ಬಟನ್ ಕ್ಲಿಕ್ ಮಾಡಿ. ಉತ್ತರಗಳನ್ನು ಸರಿಪಡಿಸಿ. ಎಲ್ಲವೂ ಸರಿ ಎಂದಾದ ಮೇಲೆ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿ ಮತ್ತು ನಂತರ ಎಸ್ ಬಟನ್ ಒತ್ತಿ. ಅಭಿನಂದನೆಗಳು, ನೀವು ಯಶಸ್ವಿಯಾಗಿ ಪರೀಕ್ಷೆಯನ್ನು ಪೂರ್ಣಗೊಳಿಸಿದ್ದೀರಿ. ಕಂಟಿನ್ಯೂ ಬಟನ್ ಕ್ಲಿಕ್ ಮಾಡಿ ಮುಂದಿನ ಹಂತಕ್ಕೆ ಹೋಗಬಹುದು. ಇಲ್ಲಿ ಸ್ವಧಾ ಫೌಂಡೇಶನ್ ಎಂಟ್ರೆನ್ಸ್ ಟೆಸ್ಟ್ ಕಂಪ್ಲೀಟೆಡ್ ಎಂದು ತೋರಿಸುತ್ತದೆ. ಗಮನಿಸಿ, ನೀವು ಪರೀಕ್ಷೆ ಬರೆಯುವ ಸಂದರ್ಭದಲ್ಲಿ ಈ ಕೆಳಗಿನ ನಿಯಮಗಳನ್ನು ತಪ್ಪದೇ ಪಾಲಿಸಬೇಕು. ಇಲ್ಲದಿದ್ದಲ್ಲಿ ನಿಮ್ಮ ಪರೀಕ್ಷೆ ತಕ್ಷಣ ರದ್ದಾಗಬಹುದು. ಮೊದಲನೇ ನಿಯಮ, ನೀವು ಪರೀಕ್ಷೆ ಬರೆಯುವ ಸಂದರ್ಭದಲ್ಲಿ ಬೇರೆ ವೆಬ್ಸೈಟ್ಗಳನ್ನು ತೆರೆಯದಿರಿ, ಟ್ಯಾಬ್ಗಳನ್ನು ಬದಲಾಯಿಸದಿರಿ. ಎರಡನೇ ನಿಯಮ, ನೀವು ಪರೀಕ್ಷೆ ಬರೆಯುವ ಸಂದರ್ಭದಲ್ಲಿ ಬೇರೆ ಯಾವುದೇ ಕರೆಗಳನ್ನು ಸ್ವೀಕರಿಸದಿರಿ. ಮೂರನೇ ನಿಯಮ, ನೀವು ಪರೀಕ್ಷೆ ಬರೆಯುವ ಸಂದರ್ಭದಲ್ಲಿ ನಿಮ್ಮ ಸಂಪೂರ್ಣ ಗಮನ ಸ್ವಧಾ ಪರೀಕ್ಷೆ ಪುಟದ ಮೇಲೆ ಮಾತ್ರ ಇರಲಿ.
ಈ ಮೇಲಿನ ಯಾವುದಾದರೂ ನಿಯಮ ಉಲ್ಲಂಘನೆಯಾಗಲು ಕಂಡು ಬಂದಲ್ಲಿ ನಿಮ್ಮ ಪರೀಕ್ಷೆ ತಕ್ಷಣ ರದ್ದಾಗಬಹುದು. ಮತ್ತೊಮ್ಮೆ ಪರೀಕ್ಷೆ ಬರೆಯಲು ನೀವು ಅರ್ಹರಿರುವುದಿಲ್ಲ. ಎಚ್ಚರಿಕೆ. ದಯವಿಟ್ಟು ಶಾಂತವಾಗಿದ್ದು ನಿಮ್ಮ ಮನಸ್ಸನ್ನು ಕೇಂದ್ರೀಕರಿಸಿ, ಎಲ್ಲ ಮಾರ್ಗಸೂಚಿಗಳನ್ನು ಓದಿ, ಅದರಂತೆಯೇ ಅನುಸರಿಸಿ ಮತ್ತು ಪರೀಕ್ಷೆಯಲ್ಲಿ ನಿಮ್ಮ ನಿಜವಾದ ಸಾಮರ್ಥ್ಯವನ್ನು ತೋರಿಸಿ. ನಿಮಗೆ ಏನಾದರೂ ಸಂಶಯಗಳು, ಪ್ರಶ್ನೆಗಳಿದ್ದರೆ ಪರೀಕ್ಷೆ ತೆಗೆದುಕೊಳ್ಳುವ ಮುಂಚೆಯೇ ಸ್ವಾದ ಕಾರ್ಯಕರ್ತರನ್ನು ಕೇಳಿ. ಶುಭಾಶಯಗಳು.